ಜೂಜು ಒಂದು ಕಲ್ಪನೆ ಮತ್ತು ಭಾವನೆಗಳಿಂದ ಹುಟ್ಟಿದ ಕಿರುಚಿತ್ರ. ಈ ಚಿತ್ರವು ಯಾವುದೇ ವ್ಯಕ್ತಿ, ಧರ್ಮ ಅಥವಾ ಸಮುದಾಯವನ್ನು ನೋಯಿಸುವ ಉದ್ದೇಶ ಹೊಂದಿಲ್ಲ. ಇದರಲ್ಲಿ ಬರುವ ಪಾತ್ರಗಳು ಮತ್ತು ಘಟನೆಗಳು ಸಂಪೂರ್ಣ ಕಲ್ಪಿತ. ಯಾವುದೇ ಪ್ರಾಣಿಗಳಿಗೂ ಅಥವಾ ಜೀವಿಗಳಿಗೂ ಹಾನಿ ಮಾಡಲಾಗಿಲ್ಲ. Juju is a fictional short film born from imagination and emotion. It aims only to create awareness and does not intend to hurt or target any person, religion or community. All characters and incidents are imaginary. No animals or living beings were harmed during the making of this film. ಎದ್ದಳ ಬಾಡ್ಕೋ, ಇನ್ನು ಎಷ್ಟೊತ್ತು ಮಲಗ್ತಿ? ಟೈಮು 9 ಆತ. ಹೇಳ ಜಳಕ ಗಿಳಕ ಮಾಡಿ ಕೆಲ್ಸ ಬಗ್ಸಿ ನೋಡ್ಕೋ. ಇವ್ರ ನೋಡ್ರಿಪ್ಪ, ನನ್ ಮದರ್ ಇಂಡಿಯಾ ಶಾರದಾ ಮತ್ತಕಿನ ನನ್ನ ಉಡಾಳ್ ತಂಗಿ ಸಾಕ್ಷಿ. ಹಾ, ಇವ್ರ ನೋಡ್ರಿ ನಮ್ಮಪ್ಪ ಸೆಡಕ್ ಮೂತಿ ಶಿವಪ್ಪ. ಬರೀ ಹೊಡಿಯೋದ ಕೆಲ್ಸ. ನಂಗಂತೂ ಕೆಲಸಿಲ್ಲ ಬಗಸಿಲ್ಲ, ಆದ್ರ ಕನ್ಸಿಗಂತೂ ಕಡಿಮಿಲ್ಲ. ದುನಿಯಾ ಆಳ್ಬೇಕನ್ನೋ ಆಸೆ ಐತಿ, ಒಂದಲ್ಲ ಒಂದಿನ ಆಳ್ತೀನನ್ನೋ ನಂಬಿಕೆನೂ ಐತಿ. ಆದ್ರೆ ಸದ್ಯಕ್ಕೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಅದಕ್ಕೆ ನಮ್ಮವ್ಗ ಬೆಳಿಗ್ಗೆ ಎದ್ದು ಕೂಡ್ಲೆ ನನ್ ಬೈದಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಹಂಗ ನಮ್ಗ ಬೆಳಿಗ್ಗೆ ಎದ್ದು ಕೂಡ್ಲೆ ನಮ್ಮ ಅಶೋಕಣ್ಣನ್ ಪಾನ್ ಶಾಪಿಗೆ ಬಂದಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಬಾಪ ಅಜಯ್, ಅಶೋಕಣ್ಣ, 1 lights ಪ್ಲೀಸ್. ಎಲ್ಲದನಪ್ಪ ನಿಮ್ಮ ದೋಸ್ತ? ಬಂದ ಬಿಟ್ಟ ನೋಡ್ಪ ಅಣ್ಣ ಹಲ್ಕ ನನ್ನ ದೋಸ್ತ.
ಕ್ಯಾಜಿ ತುಮ್ಮೆ ಮುಂಜಾನೆಗೆ ಎದ್ದಿ ದುವಾಗೆ ಬಿಡ್ತಿದ್ದೀರಿ. ಏನಿಲ್ಲ ಲಿಪ್ಪ, ಕೆಲ್ಸ ಏನಾರ ಸಿಕ್ತಿತ್ತನಂತ ಹುಡ್ಕಾಕೊಂಡಿದ್ದೆ. ಬೆಳಿಗ್ ಬ್ಯಾರೆ ನಿನ್ ಮುಖ ನೋಡ್ಬಿಟ್ಟಿನಿ. ಏನಕ್ಕಿತ್ತೋ ಏನೋ ಚಿಂತಿ. ಕ್ಯಾಜಿ ತುಮ್ಮೆ ನಮ್ದಕ್ಕೆ ಹಿಂಗ್ ಮಾತಾಡ್ಬಿಟ್ರಿ. ಅಲ್ಲ ನಿಮ್ದಕ್ಕೆ ಒಳ್ಳೇದ್ಗೆ ಮಾಡುದಿಲ್ಲ. ಇರ್ಲಿ ಬಾಪ, ಸಮಾಧಾನಕ್ಕೆ ಮಾಡ್ಕೋ. ಎಸ್ ಎಸ್ ಕ್ಯಾಜಿವ್ ನೀ ಹೆಂಗೆಂಗೋ ಮಾಡ್ತಾವನೆ. ಎಸ್ 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 ಹೌದ್ ನೋಡ್ಲೆ, ಹಿಂಗ್ಯಾಕ್ ಮಾಡಂತ ನೀವು ಕೇಳು ನಡಿ. ಯಾಕೆ ಬೈ ಹಿಂಗ್ ಮಾಡಕತ್ತೀರಿ? ಏನ್ರ ಪ್ರಾಬ್ಲಮ್ ಏನ? ಏನಿಲ್ಲ ಬ್ರೋ, 10,000 ಹಾಕಿ ನಾನು 50,000 ಗೆದ್ಬಿಟ್ಟೆ. ಐ ಸ್ಕೀಮ್ ಹಾಕಿ ನಿಮ್ದಕ್ಕೆ ಕರೆಗೆ ಹೇಳ್ತಿದ್ದೀರಿ. ಬಾಯ್ ಇದರ್ ದೇಕು, ನಾನು ಆನ್ಲೈನ್ ಬೆಟ್ಟಿಂಗ್ ಅಂತ ಒಂದು ಗೇಮ್ ಇದೆ, ಅದ್ರಲ್ಲಿ ನಾನು ಗೆದ್ದೆ. ಅಯ್ಯೋ ಅವನವನು ಅದಂಗ್ ಬೈ? ಬ್ರೋ ಅದಾಗೆ ನೋಡಿಲಿ. ಎಸ್ ನೋಡಿ ಬೈ. ಎಸ್ ಎಸ್ ಬ್ರೋ, ಅರ್ಥ ಆಯ್ತು ಬಿಡಿ. ಓಕೆ ಬ್ರೋ, ಬಂತು. ग्रेट ब्रो. ब्रो चलो भाई, आता हूँ. बाय ब्रो. ಏನ್ ಮಾಡೋನ್ಲೆ? ನಾವು ಒಂದ್ಸಲ ಟ್ರೈ ಮಾಡೋನೇನ? ಹಾಜಿ ಅವನಕ್ಕೆ 50,000 ಗೆದ್ದಿದ್ದ ದುಡ್ಗೆ ಪ್ರೂಫ್ಗೂ ತೋರ್ಸಿದ್ನಲ್ಲ. ಸರಿ, ನನ್ನ ಕಡೆ ಒಂದು 800 ರೂಪಾಯಿ ಅದಾವು. ನಿನ್ ಕಡೆ ಎಷ್ಟು ಅದಾವು? ನನ್ನ ಕಡೆ ನನ್ನ ಕಡೆ 700 ರೂಪಾಯಿ ಇದೆ. ಸರಿ, ಟ್ರಾನ್ಸ್ಫರ್ ಮಾಡು, ಹಾಕೇ ಬಿಡು. ನಂತ ಮಾಡಿದ್ದೀನಿ ನೋಡಿ. ಅಂತೂ ಇಂತೂ 5,000 ರೂಪಾಯಿ ಗೆದ್ಬಿಟ್ವಿ. ಇವತ್ತ ಪಾರ್ಟಿ ಮಾಡ್ದ ನಡಿ. ಒಳಗೆ ಬಿದ್ದಾಗ ನೀ $1,000 ರೂಪಾಯಿ ಬಿಲ್ ಆತ. 4,000 ರೂಪಾಯಿ ಉಳ್ದು. 2,000 ನಿಮ್ದಕ್ಕೆ, 2,000 ನಮ್ದಕ್ಕೆ. ಆತ್.
ಎಸ್ ಎಸ್ ಕ್ಯಾ ಜೀತು ಮೇ ಮಾನಸಿಕ ಆಗ್ಬಿಟ್ಟಿದ್ದೀರಿ. ಏನಿಲ್ಲ ಲೇಪ, ನಿನ್ನೆ ಗೆದ್ದಿದ್ದು 2,000 ರೂಪಾಯಿನೂ ಸೋಲುದಲ್ದ ನಮ್ಮವ್ವ ಸಂಘಕ್ಕೆ ಕಟ್ಟಾಕಿಟ್ಟಿದ್ದ 5,000 ರೂಪಾಯಿನೂ ಸೋತ್ಬಿಟ್ಟೆ. ಅಯ್ಯೋ ಅಲ್ಲಾಗೆ ನಮ್ದಕ್ಕೆ 2,000 ಸೋತಿ ಸುಮ್ಮನೆ ಮಲಗಿಬಿಟ್ವಿ. ಆದರೆ ಕ್ಯಾ ಜೀತು ಮೇ ಹಿಂಗೆ ಮಾಡಿಬಿಟ್ರಲ್ಲ. ಮಚ್ಚ, ನಂಗೇನು ಮಾಡ್ತಿ ಗೊತ್ತಿಲ್ಲ, ಹೆಂಗಾದ್ರೂ ಮಾಡಿ ಒಂದು 10,000 ರೂಪಾಯಿ ಸಾಲ ಕೊಡಿಸಿ. ನಮ್ದಕ್ಕೆ ಯಾರು ಕೊಡ್ತಾರ ಜಿ ಸಾಲ? ರೊಕ್ಕ ಇರ್ಲಾರ್ದ ನಂಗೆ ಮನಿಗೆ ಹೋಗಕ್ಕಾಗೋದಿಲ್ಲ. ನೀವು ಡಯಲ್ ಮಾಡಿದ ಸಂಖ್ಯೆಗೆ ಇನ್ಕಮಿಂಗ್ ಕಾಲ್ ಸೇವೆಗಳನ್ನು ತಾತ್ಕಾಲಿಕ ಸೌಕರ ನಮ್ಮದು ಗೆಳೆಯಗೆ ಸ್ವಲ್ಪ ದುಡ್ಡು ಸಾಲಾಗೆ ಬೇಕಾಗಿತ್ತು. ಹಾಂ ಸೌಕರ ಬಂದ್ವಿ. ನಿಮ್ದಕ್ಕೆ ಪುಣ್ಯಗೆ ಮಾಡಿದ್ದೀರಿ. ಫೈನಾನ್ಸರ್ ಬರೋ ಕೇಳಿದ್ದಾರೆ, ಬನ್ನಿ. ಸಲಾಂ ಜಿ ಸೌಕರ. ಬಾಪಾ ಸಲೀಂ, ಕುತ್ಕೋ. ಸೌಕರ, ಇವರೇ ನಮ್ದಕ್ಕೆ ಗೆಳೆಯ ಅಜಯ್ ಅಂತೇಳಿ. ಇವ್ರದಿಗೆ 10,000 ಸಾಲಾಗೆ ಬೇಕಾಗಿದ್ದು. ಕೊಡೋಣಂತ. ಬಂಗಾರಿಂಗಾರ ಏನೋ ತಂದಿಲ್ಲ ಮತ್ತೆ? ಇಲ್ಲ ಸರ್, ಬಡ್ಡಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ತಗೋರಿ. ನೋಡಪ್ಪ ತಮ್ಮ, ನಿಂಗೆ ಬಡ್ಡಿ ಹಂಗೆ ಸಾಲ ಬೇಕಂದ್ರೆ ಏನಾರ ಒತ್ತಿ ಇಡಬೇಕ, ಇಲ್ಲಂದ್ರೆ ಸಾಲ ಸಿಗುದಿಲ್ಲ.
ಆಡಬೇಕು ಆಡಲೇಬೇಕು ಆಡೋನು ಗೆಲ್ಲಲೇಬೇಕು ಗೆದ್ದೋನು ಸೋಲಲೇಬೇಕು ಜೂಜೋ ಸೋಲಬೇಕು ಸೋಲಲೇಬೇಕು ಗೆದ್ದೋನು ಸೋಲಲೇಬೇಕು ಸೋತೋನು ಸಾಯಲೇಬೇಕು ಜೂಜೋ ಆಡಬೇಕು ಆಡಲೇಬೇಕು ಆಡೋನು ಗೆಲ್ಲಲೇಬೇಕು ಗೆದ್ದೋನು ಸೋಲಲೇಬೇಕು ಜೂಜೋ ಸೋಲಬೇಕು ಸೋಲಲೇಬೇಕು ಗೆದ್ದೋನು ಸೋಲಲೇಬೇಕು ಸೋತೋನು ಸಾಯಲೇಬೇಕು ಜೂಜೋ ರಂಗು ರಂಗಿನ ಈ ಜೂಜಿನ ಸ್ವರ್ಗದಲ್ಲಿ ಮಾಯ ನರಕದ ಬಾಗಿಲನು ನೀನು ತಟ್ಟು ಬಾ ನಿನ್ನ ಹುಚ್ಚು ಅತಿಯ ಆಸೆಯಿಂದ ಹಣವ ತಂದು ಸೋಲಲು ಸರತಿಯ ಸಾಲಿನಲ್ಲಿ ಕಾಯ್ದು ಕೂರು ಬಾ ದಾರಿ ದಾರಿ ಅಪ್ಪ ಅಮ್ಮ ಕೂಡಿ ಇಟ್ಟ ಆ ಹಣವನ್ನೆಲ್ಲ ಕದ್ದು ತಂದು ಈಗ ಜ್ವಾಲೆಯಲ್ಲಿ ಸುರಿಯುವ ತಾಯಿಯ ಕೊರಳಲ್ಲಿರುವ ತಾಳಿಯನ್ನ ಕಿತ್ತು ತಂದು ಲೋಭದ ಸುಳಿಯಲ್ಲಿ ಸಿಲುಕಿ ನೀನು ನಾಶವಾಗುವ ದಾರಿ ಸೋಲಿಗೆ ಇದುವೆ ದಾರಿ ದಾರಿ ನರಕಕ್ಕೆ ಇದುವೆ ದಾರಿ ದಾರಿ ಅಂತ್ಯಕ್ಕೆ ಇದುವೆ ದಾರಿ ದಾರಿ ಸಾವಿಗೆ ಇದುವೆ ದಾರಿ ಸಾಕು ಸಾಕು ನಿಲ್ಲಿಸು ಸಾಕು ದುಡ್ಡಾಸೆ ನೀ ಬಿಸಾಕು ಬೇಕು ಬೇಕು ಅನ್ನೋ ಅತ್ಯಾಶೆ
ಸಾಕ್ಷಿ ನೋಡಿ ಯಾರ ಯಾರು ಹಿಂಗ್ ಬಾರ್ಸಾತಿದ್ದು? ಎಲ್ಲದ ನಿನ್ ಮಗ ರೊಕ್ಕ ಇಸ್ಕೊಂಡು ಕಣ್ಣಿಗೆ ಕಾಣ್ಲಾರ್ದು ಓಡಾಡಕತ್ತಾನ, ಕೈಗೂ ಸಿಗೋಲ್ಲ. ಹೇಳವಂಗೆ ಕಾಲ್ ಮಾಡಿ ರೊಕ್ಕ ತಂದ್ಕೊಡ ಅಂತೇಳಿ. ಏ ಅಜ್ಜಾರ್ ತಂಗಿ ಬಂದು ನೋಡಿ ಅಲ್ಲಿ. ಎಲ್ಲದಾನ ನಿಮ್ಮ ಅಣ್ಣ ಸೋತ ಸಾಕಾಗಿ ಓಡೋದ ನೋಡು ಮತ್ತೆ ನಿನ್ಗೂ ಎಲ್ಲಾರ ಒತ್ತಿಟ್ಟಿಗಿಟ್ಟಾನ. ಏನ್ರ ಇದ್ರೆ ನಂಗ ಹೇಳಲ್ಲ ಮತ್ತೆ. ಮಮ್ಮಿ ಸಾಕ್ಷಿ ಪೂರಾ ಊಟ ಮಾಡ್ಬೇಕು ನೋಡ, ಇಲ್ಲ ಅಂದ್ರೆ ನನ್ ಮೇಲೆ ಆಣೆ ಐತಿ. ಆಯ್ತು ಗುರ್ವಾ. ಎಲ್ಲದಲ್ಲಿ ನಿನ್ನ ಮಗ ಎಷ್ಟಂತ ಕಾಯ್ಬೇಕು? ಕೆಲಸ ಬಗ್ಸಿ ಬಿಟ್ಟು ಅವ್ನು ಹುಡುಕ್ಯಾಡ್ಕೊಂಡು ಅಡ್ಡಾಡೋಣ. ಕೇಳ, ಇನ್ನೂ 2 ದಿನದಾಗ ನಿನ್ನ ಮಗಾರ ಸಿಗ್ಬೇಕು, ಇಲ್ಲ ರೊಕ್ಕಾರ ಬರ್ಬೇಕು. ಇಲ್ಲ ಅಂದ್ರೆ ಮತ್ತೆ ನೋಡು, ಮತ್ತೆ ನಾ ಏನು ಮಾಡ್ತೀನಿ ನನಗ ಗೊತ್ತಿಲ್ಲ. ನಡಿ. ಅಜಯ್, ನನ್ನ ಮಗು, ಇಷ್ಟು ದಿನ ನಾನು ತಡೆದುಕೊಂಡು ಎಲ್ಲದರಿಂದಲೂ ತಾಳ್ಮೆ ತೋರಿಸಿದೆ. ಆದ್ರೆ ಇನ್ನು ನನ್ನ ಮನಸ್ಸು, ದೇಹ ಯಾವುದಕ್ಕೂ ಶಕ್ತಿ ಉಳಿದಿಲ್ಲ. ನಮ್ಮ ಮನೆಯ ಮೇಲೆ ಬಂದ ಸಾಲ, ಅವಮಾನ, ಜನರ ನಿಂದನೆ, ಇದನ್ನೆಲ್ಲ ಹೊತ್ತು ಬದುಕುವುದು ನನಗೆ ಸಾಧ್ಯವಾಗುತ್ತಿಲ್ಲ.
ತಪ್ಪೇನು ಮಾಡಿಲ್ಲ ಮಗು. ಆದ್ರೂ ನಿನ್ನ ಹೆಸರನ್ನೆಲ್ಲ ಕಲುಷಿತ ಮಾಡಿದ್ದಾರೆ. ನಿನ್ನ ತಂಗಿಯನ್ನ ಬೀದಿಯಲ್ಲಿ ನಗೆಯಾಡಿದ್ದಾರೆ. ನಿನ್ನ ತಂದೆಯನ್ನ ಬಡಿದು ಅವಮಾನ ಮಾಡಿದ್ದಾರೆ. ನನಗೆ ತಾಯಿಯಾಗಿ ಇದನ್ನು ನೋಡುವುದು ಸಹಿಸಲು ಆಗುತ್ತಿಲ್ಲ. ನಿನ್ನ ಅಪ್ಪ, ಅವನ ಹೃದಯ ಹಾಳಾಗಿದೆ. ಅವನ ಜೀವ ಕುಡಿಯುವ ಮದ್ಯ, ಅವಮಾನ, ಹೊಡೆತ ಇವೆಲ್ಲವಿನಿಂದ ಕುಸಿದು ಹೋಗುತ್ತಿದೆ. ಅವನು ನಿನ್ನ ಮುಂದೆ ಸಾಯೋ ನೋವನ್ನ ನೋಡಿಸಬಾರದೆಂದು ನಾನು ಅವನಿಗೆ ಕೊನೆಯ ತುತ್ತು ತಿನ್ನಿಸಿದೆ. ನನ್ನ ಪುಟ್ಟಿ, ನೀನು ಚಿಕ್ಕವಳಿದ್ದೀಯ. ನಿನ್ನ ಜೀವನ ಇನ್ನು ಮುಗಿಯಬಾರದು. ಆದ್ರೆ ನೀನು ನನ್ನನ್ನು ಕ್ಷಮಿಸು ಪುಟ್ಟಿ. ನಿನ್ನನ್ನ ಈ ನೋವಿನ ಜಗತ್ತಿನಿಂದ ಬಿಡಿಸಲು ಇದಕ್ಕಿಂತ ಬೇರೆ ದಾರಿ ನನಗೆ ಕಾಣಿಸಲಿಲ್ಲ. ನಮ್ಮ ಮನೆಯ ಕತೆ ಇಲ್ಲಿಗೆ ಮುಗಿಯುತ್ತದೆ. ಆದರೆ ಅಜಯ್, ನೀನು ಬದುಕು ಮುಂದುವರಿಸಬೇಕು ಮಗು. ನಮ್ಮ ರಕ್ತ, ನಮ್ಮ ನೋವು ನಿನ್ನ ಕೈಯಲ್ಲಿ ನ್ಯಾಯ ಕಂಡು ಹಿಡಿಯಬೇಕು. ಯಾರಿಗೂ ತಲೆಬಾಗಬೇಡ ಮಗು. ನಿನ್ನ ಅಪ್ಪ, ಅಮ್ಮ ಮತ್ತು ತಂಗಿಯ ಮರಣದ ವ್ಯರ್ಥವಾಗದಂತೆ ಮಾಡು. ಇದಕ್ಕೆಲ್ಲ ಕಾರಣ ಜೂಜು, ನಿನ್ನ ಪ್ರೀತಿಯ ತಾಯಿ. ಅಣ್ಣ, ಅಣ್ಣ, ಇಂಥವ್ರಿಂದನೇ ತಂದಿಗೆ, ತಾಯಿಗೆ, ಮನೆಯವ್ರಿಗೆ ನೆಮ್ಮದಿ ಇಲ್ಲದೆ ಸಾಯೋ ಪರಿಸ್ಥಿತಿ ಬಂದೈತಿ. ತಾಯಿಗೆ ಮಗ ಆಗ್ಲಿಲ್ಲ, ತಂಗಿಗೆ ಅಣ್ಣ ಆಗ್ಲಿಲ್ಲ, ಹೆಂಡತಿಗೆ ಗಂಡ ಆಗ್ಲಿಲ್ಲ. ಇನ್ನು ಆ ಮಕ್ಕಳಿಗೆ ಒಳ್ಳೆ ತಂದೆ ಹೆಂಗ್ ಆಗ್ತಿರೋ, ಈ ದೇಶಕ್ಕೆ ಒಳ್ಳೆ ಪ್ರಜೆಂಗ್ ಆಗ್ತಿರೋ ನೀವು. ಅವನ್ಯಾರೋ ಸೆಲೆಬ್ರಿಟಿ ಅಂತೆ, ಇವನ್ಯಾರೋ ಇನ್ಫ್ಲುಯೆನ್ಸರ್ಸ್ ಅಂತೆ. ಆಟ ಆಡಿ ಕೋಟಿ ಗೆಲ್ಬಹುದು ಅಂತ. ಮೊದಲ ನನ್ನ ಮಕ್ಳಿಗೆ ಬೂಟ್ ನೋಡಿಬೇಕು. ಇಂಥ ಮಾಡೋದ್ರಿಂದ ಎಷ್ಟೋ ಮನೆಗಳು ಸರ್ವ ನಾಶ ಆಗೋಗ್ಬಿಟ್ಟಿದಾವ್. ನಿಮ್ಗಂತರೂ ಬುದ್ಧಿ ಇಲ್ಲ. ದುಡ್ಡೆಲ್ಲ ಹಾಳು ಮಾಡ್ತೀರಿ, ಬಡ್ಡಿ ಹಂಗ ಸಾಲ ಮಾಡ್ತೀರಿ. ಅದೆಲ್ಲೂ ಇಲ್ಲ ಅಂತಂದ್ರೆ ಕಳ್ತನ ಮಾಡ್ತೀರಿ. ಕೊನೆಗೆ ಏನೋ ಆಪ್ಷನ್ ಇಲ್ಲ ಅಂದ್ರೆ ತಾಳಿಗೂ ಕೈ ಹಾಕ್ತಿರಲ್ಲೋ. ನಿನ್ ಜನ್ಮಕ್ಕೆ ನೀರನ್ನ ಸತ್ತಿದ್ರೆ ಅವ್ರು ಮೂವರು ಹೆಂಗನ ಬದುಕ್ತಿದ್ರು. ಆ ಸಣ್ಣ ಹುಡುಗಿನ ಅನಾಥ ಮಾಡ್ಬಿಟ್ಟಲ್ಲೋ. ನಮ್ಮ ದೇಶದಾಗ ಕಳೆದ 5 ವರ್ಷದಿಂದ ಈ ಸಾಲನ ಸುಳಿ ಸಿಕ್ಕು 50,000ಕ್ಕಿಂತ ಹೆಚ್ಚು ಜನ ಸತ್ತೋಗಿದ್ದಾರೆ. ಅದರಲ್ಲಿ 5,000ಕ್ಕಿಂತ ಹೆಚ್ಚು ಜನ ಈ ಜೂಜಾಟದಲ್ಲೇ ಸತ್ತೋಗಿದ್ದಾರೆ. ಅದರಲ್ಲಿ 90% ಅಷ್ಟು 25 ವರ್ಷದೊಳಗೆ ಯುವಕರೇ ಸತ್ತೋಗಿದ್ದಾರೆ. ಈಗ ಈ ಯುವಕರ ಹಿಂಗ್ ಮಾಡೋದಾದ್ರೆ ನಮ್ ದೇಶ ಕಟ್ಟೋರ್ ಯಾರು, ನಮ್ ದೇಶ ಬೆಳೆಸೋರ್ ಯಾರು? ಈಗ್ಲಾದ್ರೂ ಅರ್ಥ ಮಾಡ್ಕೊಳ್ರಿ. ಮುಂದೆ ಬರೋ ಸುಂದರ ಕ್ಷಣಗಳನ್ನ ನರಕ ಮಾಡ್ಕೊಂಬೇಡ್ರಿ. ಈ ಜೂಜೆ ಇಷ್ಟಕ್ಕೆಲ್ಲ ಕಾರಣ. ನಡಿಲೆ. ಒಂದೇ ಒಂದ್ಸಲ ನಾವು ಒಬ್ಬನ ಮಕ್ಕ ನೋಡ್ಕೊಂಡ್ ಬರ್ತೀನಿ ಸರ್. ಪ್ಲೀಸ್ ಅಮ್ಮ.
ಬಿಸಾಕು ದುಡ್ಡ ಆಸೆ ನೀ ಬಿಸಾಕು